ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹಳೆ ವಿಡಿಯೋದ ಮುಂದುವರಿದ ಭಾಗ ಆಗಿರ್ತಕ್ಕಂಥ ಕ್ಯಾಮ್ರಾ ಯೂಸರ್ಸ್ ಅಂದ್ರೆ ನಮ್ಮ ಒಂದು ಮೊಬೈಲ್ನ ಫೋಟೋ ಮತ್ತೆ ವಿಡಿಯೋಗೆ ಮಾತ್ರ ಅಲ್ಲದೆ ಇನ್ನು ಏನೇನೆಲ್ಲ ಪರ್ಪಸ್ಗಳಿಗೆ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಮೊಬೈಲ್ ಕ್ಯಾಮ್ರಾದ 4ನೇ ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಟ್ರಿಕ್ಸ್ ನ ಮುಖಾಂತರ ನೀವು ಈ ಒಂದು ಟ್ರಿಕ್ಸ್ ಪ್ರತಿಯೊಬ್ಬ ರೈತರಿಗೆ, ಕೃಷಿ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಒಂದು ಗಿಡನ ಬೆಳೆದಾಗ ಅಥವಾ ಯಾವುದೇ ಒಂದು ತರಕಾರಿನ ಬೆಳೆದಾಗ ಆ ಒಂದು ಗಿಡಕ್ಕೆ ಯಾವ್ದಾದ್ರು ಒಂದು ರೋಗ ಬಂದಾಗ ಈ ಒಂದು ಅಪ್ಲಿಕೇಶನ್ ತುಂಬಾ ಹೆಲ್ಪ್ ನ ಮಾಡುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಕ್ರಾಪ್ ಡಾಕ್ಟರ್ ಅಂತಲೇ ಕರೀತಾರೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದು ಪ್ಲಾಂಟಿಕ್ಸ್ ಕ್ರಾಪ್ ಡಾಕ್ಟರ್ ಅಂತ. ಈ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬಹುದು ಫ್ರೆಂಡ್ಸ್. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದೇ ಒಂದು ಫೋಟೋ, ನೀವು ನಿಮ್ಮ ಗಿಡಕ್ಕೆ ಯಾವುದೇ ಒಂದು ರೋಗ ಬಂದಿದೆ ಆ ಒಂದು ರೋಗದ ಆ ಒಂದು ಎಲೆದಾಗಿರ್ಬೋದು, ತರಕಾರಿದಾಗಿರ್ಬೋದು, ಹಣ್ಣುಗಳದಾಗಿರ್ಬೋದು, ಆ ಒಂದು ಫೋಟೋನ ತಗೊಂಡ್ರೆ ನಿಮಗೆ ಅದು ಯಾವ ರೋಗ, ಅದು ಯಾಕೆ ಬಂದಿದೆ, ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವು ಫೋಟೋಗಳು, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ ಏನ್ನ ಯೂಸ್ ಮಾಡಿದ್ರೆ ಈ ಒಂದು ರೋಗ ನಿವಾರಣೆ ಆಗುತ್ತೆ, ಅಥವಾ ಈ ಒಂದು ಕೀಟನಾಶಕನ ಯೂಸ್ ಮಾಡಿದ್ರೆ ನೀವು ಈ ಒಂದು ರೋಗನ ತಡೆಗಟ್ಟಬಹುದು. ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳ್ಕೊಬಹುದು ಫ್ರೆಂಡ್ಸ್. ಜಸ್ಟ್ ನೀವು ಆ ಗಿಡಕ್ಕೆ ಏನ್ ತೊಂದರೆ ಬಂದಿದೋ ಅದ್ರ ಫೋಟೋ ತಗೊಂಡ್ರೆ ಸಾಕು ಫ್ರೆಂಡ್ಸ್, ಅದ್ರ ಸಂಪೂರ್ಣ ಮಾಹಿತಿನ ತಿಳ್ಕೊಬಹುದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಎಲ್ರಿಗೂ ಸಹ ತುಂಬಾ ಯೂಸ್ ಆಗುತ್ತೆ. ಹಾಗೇನೆ 5ನೇ ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಒಂದು ಮೊಬೈಲ್ ಕ್ಯಾಮ್ರಾದ ಜಸ್ಟ್ ಫೋಟೋನ ಕ್ಲಿಕ್ ಮಾಡೋದ್ರ ಮುಖಾಂತರ ಒಂದು ಗಿಡದ ಸಂಪೂರ್ಣ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಇದು ಯಾವ ಜಾತಿಗೆ ಸೇರಿರ್ತಕ್ಕಂಥ ಗಿಡ, ಇದು ಯಾವ ಜಾತಿಗೆ ಸೇರಿರ್ತಕ್ಕಂಥ ಹೂವು, ಈ ರೀತಿ ಸಂಪೂರ್ಣ ಇನ್ಫಾರ್ಮೇಶನ್ ತಿಳಿಸ್ಕೊಡುತ್ತೆ ಈ ಒಂದು ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ನೇಮ್ ಬಂದು ಪ್ಲಾಂಟ್ ಲೆನ್ಸ್. ಈ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನೀವು ಯಾವುದೇ ಒಂದು ಫೋಟೋ ತಗೊಂಡ್ರಿ, ಯಾವುದೇ ಒಂದು ಗಿಡದ್ದಾಗಿರ್ಬೋದು, ಯಾವುದೇ ಒಂದು ಹೂವಿನ ಗಿಡದ ಫೋಟೋ ಆಗಿರ್ಬೋದು ತಗೊಂಡ್ರೆ ಆ ಗಿಡ ಯಾವ ಒಂದು ಹೂವಿನ ಗಿಡ, ಅದು ಯಾವ ಜಾತಿಗೆ ಸೇರಿದ್ದು, ಈ ತರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುತ್ತೆ. ನೀವೇನಾರ ಪ್ರೋ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಒಂದು ಗಿಡದ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ಸಂಪೂರ್ಣ ಇನ್ಫಾರ್ಮೇಶನ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪಡ್ಕೊಬಹುದು, ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡೋದ್ರ ಮುಖಾಂತರ. ನೀವು ಪ್ರೋ ಸಬ್ಸ್ಕ್ರಿಪ್ಷನ್ ತಗೊಳ್ಳಿಲ್ಲ ಅಂದ್ರೂ ಕೂಡ ಈ ರೀತಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಪಡ್ಕೊಬಹುದು ಫ್ರೆಂಡ್ಸ್. ನೀವು ಯಾವುದೇ ಒಂದು ಗಿಡ ಗೊತ್ತಿಲ್ಲ ಅಂದ್ರೆ ಅದ್ರ ಫೋಟೋನ ಕ್ಲಿಕ್ ಮಾಡೋದ್ರ ಮುಖಾಂತರ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಹಾಗೆ ನಮ್ಮ ಮೊಬೈಲ್ ಕ್ಯಾಮ್ರಾದ 6ನೇ ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಯೂಸ್ ಎಲ್ರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಗೂಗಲ್ ಅಲ್ಲಿ ನಾವೆಲ್ಲ ಟೈಪ್ ಮಾಡೇ ಸರ್ಚ್ ಮಾಡಬೇಕು, ವಾಯ್ಸ್ ಇಂದಲೇ ಸರ್ಚ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಕ್ಯಾಮ್ರಾದ ಮುಖಾಂತರನೂ ಸರ್ಚ್ ಮಾಡಬಹುದು. ಈ ಒಂದು ಫೀಚರ್ ನ ಈಗ ಬಂದಿರ್ತಕ್ಕಂಥ ಮೊಬೈಲ್ ಅಲ್ಲಿ ಅವರ ಒಂದು ಮೊಬೈಲ್ ಅಲ್ಲೇ ಗೂಗಲ್ ಲೆನ್ಸ್ ನ ಕೊಟ್ಟಿದ್ದಾರೆ. ಅವರ ಒಂದು ಮೊಬೈಲ್ ಕ್ಯಾಮ್ರಾಗಳಲ್ಲೇ ಗೂಗಲ್ ಲೆನ್ಸ್ ನ ಕೊಟ್ಟಿದ್ದಾರೆ. ನನ್ನ ಒಂದು ಮೊಬೈಲ್ ಕ್ಯಾಮ್ರಾದಲ್ಲೂ ಕೂಡ ಗೂಗಲ್ ಲೆನ್ಸ್ ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಸರ್ಚ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಈ ಒಂದು ಗೂಗಲ್ ಲೆನ್ಸ್ ನಿಂದ ಏನು ಉಪಯೋಗ ಅಂದ್ರೆ ನೀವು ಯಾವ್ದಾರೋ ಒಂದು ಫೋಟೋ ತಗೊಂಡ್ರೆ, ಯಾವ್ದಾರೋ ಒಂದು ಬೈಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಯಾವುದೇ ಒಂದು ಫೋಟೋ ತಗೊಂಡ್ರು ಸಹ ಆ ಒಂದು ಫೋಟೋಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್, ಫೋಟೋಗಳು ಪ್ರತಿಯೊಂದು ಕೂಡ ತೋರಿಸ್ತದೆ. ನೀವು ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆ ಒಂದು ಪ್ರಾಡಕ್ಟ್ ನ ಸ್ಕ್ರೀನ್ಶಾಟ್, ಆ ಒಂದು ಪ್ರಾಡಕ್ಟ್ ನ ಫೋಟೋ ಹೊಡೆದ್ರು ಕೂಡ ಆ ಒಂದು ಪ್ರಾಡಕ್ಟ್ ನ ಡೈರೆಕ್ಟ್ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್. ಜೊತೆಗೆ ನಿಮ್ಗೆ ಇದು ಗೂಗಲ್ ಲೆನ್ಸ್ ನಿಮ್ಮ ಒಂದು ಮೊಬೈಲ್ ಕ್ಯಾಮ್ರಾದಲ್ಲಿ ಇಲ್ಲ ಅಂದ್ರೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಗೂಗಲ್ ನಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮುಖಾಂತರ ಕೂಡ ಸರ್ಚ್ ಮಾಡಬಹುದು. ಈ ಒಂದು ಗೂಗಲ್ ಲೆನ್ಸ್ ನ ಮುಖಾಂತರ ಜಸ್ಟ್ ಫೋಟೋ ಹೊಡೆಯೋದ್ರ ಮುಖಾಂತರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಬಹುದು ಫ್ರೆಂಡ್ಸ್. ಹಾಗೆಯೇ 7ನೇದಾಗಿ ನಮ್ಮ ಮೊಬೈಲ್ ಕ್ಯಾಮ್ರಾನ ಏನಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ನಮ್ಮ ಮೊಬೈಲ್ನ ಯಾರಾದ್ರೂ ಯೂಸ್ ಮಾಡಿದ್ರೆ ಅವರು ಲಾಕ್ನ ತೆಗಿಯಕ್ಕಾಗಿರಲ್ಲ. ಒಂದು 4-5 ಸಲ ಅಟೆಂಪ್ಟ್ ಮಾಡಿರ್ತಾರೆ, ಬಟ್ ಅವರು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾರು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಯಾರು ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಈ ಒಂದು ಅಪ್ಲಿಕೇಶನ್ ಖಂಡಿತ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಫೋನ್ ಲಾಕ್ನ 3 ಅಟೆಂಪ್ಟ್ಗಿಂತ ಜಾಸ್ತಿ ಸಲ ಅಟೆಂಪ್ಟ್ ಮಾಡಿ ಏನಾದ್ರು ಅನ್ಲಾಕ್ ಮಾಡಿದ್ರೆ ಯಾರು ನಿಮ್ಮ ಒಂದು ಫೋನ್ನ ಮುಟ್ಟಿದ್ದಾರೆ ಅಂತ ಅವರ ಒಂದು ಫೋಟೋನ ತೆಗೆಯುತ್ತೆ ಫ್ರೆಂಡ್ಸ್. ಅವರ ಒಂದು ಸೆಲ್ಫಿ ಫೋಟೋನ ತೆಗೆಯುತ್ತೆ. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದು ಕ್ರೂಪ್ ಕ್ಯಾಚರ್. ಈ ಒಂದು ಅಪ್ಲಿಕೇಶನ್ ಕೂಡ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲೇ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಮೊಬೈಲ್ನ ಅನ್ಲಾಕ್ ಮಾಡಿ ಬೇಕಾದ್ರೆ ಟ್ರೈ ಮಾಡಿ 3 ಸಲ ನಿಮ್ಮ ಒಂದು ಲಾಕ್ನ 3 ಸತಿಗಿಂತ ಹೆಚ್ಚೆ ಸಲ ಅಟೆಂಪ್ಟ್ ಮಾಡಿ, ಅವಾಗ ನಿಮ್ಮ ಒಂದು ಫೋಟೋನು ಕೂಡ ಈ ರೀತಿ ಕ್ಯಾಪ್ಚರ್ ಮಾಡುತ್ತೆ ಫ್ರೆಂಡ್ಸ್.
ಹಾಗೆ ನಾವು ಕೊನೆಯದಾಗಿ ನೋಡ್ತಿರ್ತಕ್ಕಂಥ ಮೊಬೈಲ್ ಕ್ಯಾಮ್ರಾ ಯೂಸ್ ಯಾವುದಪ್ಪ ಅಂದರೆ GPS ಕ್ಯಾಮ್ರಾ. ಈ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಿಂದ ಏನು ಯೂಸ್ ಅಂದರೆ ನೀವು ಯಾವುದೇ ಒಂದು ನಿಮ್ಮ ಒಂದು ಲೊಕೇಶನ್ನ ಫೋಟೋ ತೆಗೆದ್ರೆ, ನೀವು ಯಾವುದೇ ಲೊಕೇಶನ್ ಇದ್ದಾಗ ನಿಮ್ಮ ಒಂದು ಫೋಟೋ ಸಮೇತ ಲೊಕೇಶನ್ನ ತೆಗೆದು ಬೇರೆಯವರಿಗೆ ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಹೇಗೆ ಅಂದರೆ ನೀವು ಎಲ್ಲರೂ ಬೈಕಲ್ಲಿ ರೈಡ್ ಮಾಡ್ತಾ ಇರ್ತೀರ, ಆ ಒಂದು ಲೊಕೇಶನ್ನ ನೇಮ್ನ ಕೊಡ್ತೀರಲ್ಲ, ಆಗ ಅಲ್ಲಿ ನೀವು ಒಂದು ಫೋಟೋನ ತೆಗೆಯೋದ್ರ ಮುಖಾಂತರ ಆ ಲೊಕೇಶನ್ ಎಲ್ಲಿದೆ ಅಂತ ಕೂಡ ಶೋ ಆಗುತ್ತೆ. ಆ ಒಂದು ಫೋಟೋ ಮೇಲೆ ಕೂಡ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್ ಆ ಒಂದು ಲೊಕೇಶನ್. ಇದ್ರ ಮುಖಾಂತರ ನೀವು ಬೇರೆಯವರಿಗೆ ಶೇರ್ ಕೂಡ ಮಾಡ್ಬೋದು. ನೀವು ಎಲ್ಲರೂ ಹೊರಗಡೆ ಹೋದಾಗ ನಿಮಗೆ ಆ ಒಂದು ಪ್ಲೇಸ್ ಗೊತ್ತಿಲ್ಲ ಅಂದಾಗ ಈ ಒಂದು ಅಪ್ಲಿಕೇಶನ್ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಮೊಬೈಲ್ ಕ್ಯಾಮ್ರಾದ ಈ ಎಲ್ಲ ಯೂಸರ್ಸ್ಗಳು ನಿಮಗೆ ಖಂಡಿತ ಹೆಲ್ಪ್ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ. ನೀವೇನಾದರೂ ಯಾರಾದರೂ ಪಾರ್ಟ್ 1 ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋನು ಕೂಡ ನೋಡ್ಕೊಂಬನ್ನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಇದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಎಲ್ಲ ಕ್ಯಾಮ್ರಾ ಯೂಸರ್ಸ್ಗಳಲ್ಲಿ ನಿಮಗೆ ಯಾವ ಒಂದು ಕ್ಯಾಮ್ರಾ ಯೂಸರ್ಸು ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋಗಳನ್ನ ನಿಮ್ಮ ಒಂದು ವಾಟ್ಸಪ್ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಈ ಒಂದು ಮೊಬೈಲ್ ಕ್ಯಾಮ್ರಾ ಯೂಸರ್ಸು ಎಲ್ರಿಗೂ ಸಹ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಪಾರ್ಟ್ 1 ವಿಡಿಯೋ ಸ್ಟೂಡೆಂಟ್ಸ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಪಾರ್ಟ್ 2 ವಿಡಿಯೋ ಕೂಡ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಸಹ ಸಪೋರ್ಟ್ ಮಾಡ್ಬೋದು. ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೆ ನಾನು ಕೇಳೋದಿಷ್ಟೇ, ದಯವಿಟ್ಟು ವಿಡಿಯೋನ ಫುಲ್ ನೋಡೋದ್ರ ಮುಖಾಂತರ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ನ ತಿಳ್ಕೊಬೋದು ಫ್ರೆಂಡ್ಸ್. ಇಲ್ಲಿವರೆಗೂ ಸಂಪೂರ್ಣವಾಗಿ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.